ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ನಾವು ಪಂಜಾಬಿಗೆ ಹೋಗ್ತಾ ಇದ್ದೀವಿ. ಪಂಜಾಬಿಗೆ ನಮ್ಮ ಜೊತೆಗೆ ಜನ ಬರ್ತಿದ್ದಾರೆ, ಭಾಳಷ್ಟು ಜನ ಬರ್ತಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಹೈನುಗಾರಿಕೆ ಮಾಡೋದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಒಂದು ನಾಲೆಜ್ ಯಾವ ರೀತಿ ಬೇಕು, ಯಾವ ರೀತಿ ಒಂದು ಸಕ್ಸಸ್ ಆಗಬೇಕು, ಯಾವ ರೀತಿ ನಾನು ಬ್ರೀಡಿಂಗ್ ಲಾಭಾಂಶ ಗಳಿಸ್ಬೋದು ಅನ್ನೋದಕ್ಕೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ. ಬಹಳಷ್ಟು ಜನ ಬಂದಿದ್ದಾರೆ, ಮಾಹಿತಿ ಪಡೆದಿದ್ದಾರೆ, ಹೈನುಗಾರಿಕೆ ಶುರು ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಹೈನುಗಾರಿಕೆ ಅನ್ನೋದು ಬಹಳ ಕಷ್ಟನೂ ಅಲ್ಲ, ಬಹಳ ಸುಲಭನೂ ಅಲ್ಲ. ಇಲ್ಲಿ ಮೊದಲಿಂದನೂ ಕೆಲಸ ಮಾಡ್ತಾ ಇರೋ ಫಾರ್ಮರು ವರ್ಕ್ ಯಾವ ರೀತಿ ಮಾಡ್ತಾಯಿದ್ರು ಅಂತ ಅವ್ರು ಯೋಚನೆ ಮಾಡ್ಕೊಳ್ತಾರೆ. ಬಟ್ ಇವತ್ತು ನಾನು ಹೇಳೋದೇನಪ್ಪ ಅಂದರೆ, ಸಿಂಪಲಿ ನೀವು ಒಂದು ಫಾರ್ಮ್ ಮಾಡಬೇಕು ಅಂದಾಗ ನೀವು ಫಸ್ಟು ಏನು ಬೇಕಾಗಿರೋದು ನಿಮಗೆ ಅಂದರೆ ಒಂದು ಒಳ್ಳೆ ತಳಿ ಬೇಕು. ಆ ತಳಿ ಸಿಕ್ಕರೆ ಸಾಕು, ನೀವು ಯಾವುದು ಫೇಲ್ ಆಗಲ್ಲ. ಸೊ ನಾನು ತಳಿ ಆಯ್ಕೆಯಲ್ಲಿ ನಾವು ತಪ್ಪಿದ್ದಾಗ ನಾನು ಏನೂ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನಿರಂತರವಾಗಿ ಪ್ರಯತ್ನ ಪಡ್ತಾ ಇವತ್ತು ನಿಸರ್ಗ ಡೈರಿ ಫಾರ್ಮ್ ಈ ಮಟ್ಟಕ್ಕೆ ಬೆಳೆದಿದೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ನಿಮ್ಮ ಸಪೋರ್ಟು. ಯಾವಪ್ಪ ಅಂದರೆ, ಇದು ನಾನು ಮೊದಲಿಂದನೂ ಹೇಳಿದ್ದೀನಿ, ಇಟ್ಸ್ ನಾಟ್ ಎ ಎಂಟರ್ಟೈನ್ಮೆಂಟ್ ಚಾನಲ್. ಇದು ಎಲ್ಲ ಎಂಟರ್ಟೈನ್ಮೆಂಟ್ ಕೊಡುವಂಥದ್ದಲ್ಲ. ಇದು ಇಲ್ಲಿ ಲಾಭ ನಷ್ಟ ಎರಡನ್ನೂ ತಿಳ್ಕೊಂಡು ಮಾಡುವಂಥ ಕೆಲಸ ಇದು. ಸೊ ಬೇಕಾದವ್ರು ಮಾಡ್ತಾರೆ, ಇಲ್ಲದವ್ರು ಮನೇಲಿ ಕೂತ್ಕೊಳ್ತಾರೆ. ನನಗೇನು ಆಗಬೇಕಾಗಿಲ್ಲ, ನನ್ನ ದುಡಿಮೆ ನನಗೆ ಆಗ್ತಾನೆ ಇರುತ್ತೆ. ಭಾಳಷ್ಟು ಜನ ಏನಪ್ಪ ಆಯಿತು ಅಂತ ಯೋಚನೆ ಮಾಡ್ತಾರೆ. ಸೊ ಮಾಡಿ ತೋರಿಸಿದ್ದೀನಿ, ಸಕ್ಸಸ್ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇನ್ನೂ ಬಹಳಷ್ಟು ಜನ ನಮ್ಮ ಜೊತೆಗೆ ಸೇರೋರಿದ್ದಾರೆ. ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ನಾವು ಬರ್ತೀವಿ ಸರ್ ನಿಮ್ಮ ಜೊತೆಗೆ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಕರ್ನಾಟಕದಲ್ಲಿ ಬೆಂಗಳೂರು ತೊಗೊಳ್ತೀರಾ ಬೆಂಗಳೂರು ತೊಗೊಳ್ಳಿ, ಶಿವಮೊಗ್ಗದಲ್ಲಿ ತೊಗೊಳ್ತೀರಾ ಶಿವಮೊಗ್ಗದಲ್ಲಿ ತೊಗೊಳ್ಳಿ, ಮೈಸೂರಲ್ಲಿ ತೊಗೊಳ್ತೀರಾ ಮೈಸೂರಲ್ಲಿ ತೊಗೊಳ್ಳಿ, ಪಂಜಾಬಿಗೆ ಬಂದು ತೊಗೊಳ್ತೀರಾ ಪಂಜಾಬಿಗೆ ಬಂದು ತೊಗೊಳ್ಳಿ. ಇನ್ನೂ ಏನು ಹೇಳಬೇಕು, ನೇರವಾಗಿ ಅಲ್ಲಿಂದ ಅಷ್ಟಿಗೆ ತೊಗೊಂಬರ್ತಾರೆ, ಇಷ್ಟಿಗೆ ತೊಗೊಂಬರ್ತಾರೆ. ಸೊ ಒಂದ್ಸಲಿ ಬಂದಾಗ ಗೊತ್ತಾಗತ್ತೆ ನಿಮಗೆ. ಅಲ್ಲಿಂದ ಹಸುಗಳನ್ನು ಖರೀದಿ ಮಾಡಿ ಇಲ್ಲಿ ತನಕ ತಲುಪಿಸಿ ಜನರ ಜೊತೆಗೆ ಅದೇ ಒಡನಾಟ ಇಟ್ಕೊಂಡು ಕೆಲಸ ಮಾಡಿದಾಗ ಗೊತ್ತಾಗತ್ತೆ ಏನಪ್ಪ ಅಂತೇಳಿ. ಯಾವುದೂ ಅಷ್ಟು ಸುಲಭವಾಗಿ ಸಿಗಲ್ಲ ಸ್ನೇಹಿತರೆ, ಸುಲಭವಾಗಿ ಯಾವುದೂ ಸಿಗಲ್ಲ. ಸೊ ಅದನ್ನು ನಾವು ಪಡಿಬೇಕು, ಸ್ಟ್ರಗಲ್ ಆಗಬೇಕು. ಪ್ರತಿಯೊಂದು ಏಳು ಬೀಳುಗಳನ್ನು ನಾವು ನೋಡಿ ಇವತ್ತಿ ಮಟ್ಟಕ್ಕೆ ಬೆಳೆದಿದ್ದೀವಿ. ಸೊ ಎಲ್ಲರಿಗೂ ನಾನು ಹೇಳೋದನಪ್ಪ ಅಂದರೆ, ಒಳ್ಳೆ ತಳಿಗೆ ಹತ್ತು ಹಸುಗಳು ಸಾಕೋದ್ರ ಜೊತೆಗೆ 2ರಿಂದ ಶುರು ಮಾಡಿ, 1ರಿಂದ ಶುರು ಮಾಡಿ ನಿರಂತರವಾಗಿ ಕೆಲಸ ಮಾಡ್ತಾ ನಿಮಗೆ ಇವತ್ತು ಇಮ್ಮಿಡಿಯೇಟ್ಲಿ ಪ್ರಾಕ್ಟಿಕಲಾಗಿ ಸಿಗಿ ಅಂದರೆ ಒಂದೇ ಸಲ ಸಿಗಲ್ಲ. ಸೊ ಅದನ್ನು ಟೈಮ್ ತೊಗೊಳತ್ತೆ. ಆ ಟೈಮಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಬಂದಾಗ ಯಾವತ್ತೂ ತಿರುಗಿ ನೋಡುವಂಥ ಮಾತೇ ಇರಲ್ಲ. ಸೊ ಹಾಗಾಗಿ ಇನ್ನೊಮ್ಮೆ ಹೇಳ್ತೀನಿ, ಪಂಜಾಬಿಗೆ ಬರ್ತಾರೆ ಭಾಳ ಜನ ಕನ್ನಡಿಗರು, ಅವರೆಲ್ಲರೂ ಕನ್ನಡಿಗರು ನಮ್ಮ ಜೊತೆಗೆ ಬರ್ತಾ ಇರೋದು. ಅವರಿಗೆ ಹಸುಗಳನ್ನು ತೋರಿಸಿ ಹಸುಗಳನ್ನು ಕೊಡಿಸೋದ್ರ ಜೊತೆಗೆ ಅವ್ರಿಗೆ ನಾಲೆಜು, ಮೆಡಿಸನ್ಸು, ಫೀಡು, ಪ್ರತಿಯೊಂದು ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು, ಯಾವ ರೀತಿ ಫೀಡ್ ಕೊಡೋದ್ರಿಂದ ಯಾವ ರೀತಿ ಹಸು ಗ್ರೋತ್ ಆಗುತ್ತೆ. ಇವತ್ತು 1 ಟನ್ನು 1200 1300 kg ಎಲ್ಲ ಹಸು ಬರೋದು, ಯಾವ ರೀತಿ ಅದನ್ನು ಗ್ರೋತ್ ಮಾಡಬೇಕು. ಸೊ ಪ್ರತಿಯೊಂದು ನಾಲೆಜ್ ಸಿಗ್ತಾ ಇರುತ್ತೆ. ಇನ್ನೊಮ್ಮೆ ಹೇಳಿದ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮಿಗೆ ಇಷ್ಟ ಆಗ್ತಾಯಿದ್ರೆ, ಯಾರು ಚಾನಲನ್ನು ಫಾಲೋ ಮಾಡ್ತಿದ್ದಾರೆ ಅವ್ರಿಗೆ ಚಾನಲ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಹೊಸದಾಗಿ ಯಾರು ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಕ್ಸಸ್ ನನ್ನ ಗುರಿ ಸ್ನೇಹಿತರೆ. ಧನ್ಯವಾದಗಳು.